ಆಳುತ್ತಿದ್ದ ಒಬ್ಬ ಹಿಂದೂ ರಾಜನ ಹೆಸರಲ್ಲಿ ಆ ಮಸೀದಿ ಇದೆ. ಆ ಮಸೀದಿ ಹೆಸರು ಇವತ್ತು ಕೂಡ ಚೇರಮಾನ್ ಮಸೀದಿ ಎಂದಾಗಿದೆ. ಆ ಮಸೀದಿ ಕಟ್ಟುವುದಕ್ಕಾಗಿ 14 ಶತಮಾನಗಳ ಹಿಂದೆ ಅವತ್ತು ಪ್ರವಾದಿ ಶಿಷ್ಯಂದಿರು ಮಕ್ಕಳಿಂದ ಹಡಗಿನಲ್ಲಿ ಬಂದು ಕೊಡಗಲ್ಲೂರಿನಲ್ಲಿ ಇಳಿದಾಗ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟದ್ದು ಆ ನಾಡಿನಲ್ಲಿದ್ದಂತಹ ಹಿಂದೂ ಬಾಂಧವರಾಗಿದ್ದರು. ಮಸೀದಿಗಾಗಿ ಸ್ಥಳವನ್ನು ಕೊಟ್ಟವರು, ಮಸೀದಿ ನಿರ್ಮಾಣದಲ್ಲಿ ಶ್ರಮದಾನ ಮಾಡಿದವರು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿದರು. ಇತ್ತೀಚಿನ ಕಾಲದಲ್ಲಿ ಆ ಮಸೀದಿಯನ್ನೊಮ್ಮೆ ಸಂದರ್ಶನ ಮಾಡುವ ಅವಕಾಶ ಸಿಕ್ಕಿದಾಗ ಅಲ್ಲಿಯ ಮುಖ್ಯರೊಂದಿಗೆ ನಾನೊಮ್ಮೆ ಮಾತಾಡಿದೆ. ಆ ಮಸೀದಿಯಲ್ಲಿ ಇವತ್ತು ವರಮಾನದ ಮಾರ್ಗ ಏನು, ಆ ಮಸೀದಿಯ ವರಮಾನದ ಮಾರ್ಗ ಏನು? ಆಗ ಅವರು ಹೇಳಿದ್ರು, ಈ ಮಸೀದಿಗೆ ಒಂದು ತಿಂಗಳಲ್ಲಿ 50,000 ರೂಪಾಯಿಗಿಂತಲೂ ಹೆಚ್ಚು ತೆಂಗಿನ ಎಣ್ಣೆ ಹರಕೆಯಾಗಿ ಬರ್ತದೆ. ತೆಂಗಿನ ಎಣ್ಣೆ ಹರಕೆ ಬರ್ತದೆ. ಆ ತೆಂಗಿನ ಎಣ್ಣೆ ಕೊಡುವವರು ಯಾರು? 14 ಶತಮಾನಗಳ ಹಿಂದೆ ಸಹಾಬತುಲ್ ಕಿರಾಮ ಮಸೀದಿಯನ್ನು ಕಟ್ಟಿದಾಗ ಅಲ್ಲಿ ಕರೆಂಟ್ ಇರಲಿಲ್ಲ, ವಿದ್ಯುತ್ ಸೌಲಭ್ಯ ಇರಲಿಲ್ಲ. ಕೇವಲ ತೆಂಗಿನೆಣ್ಣೆಯ ದೀಪದಿಂದ ದೀಪ ಬೆಳಗಿಸುವ ಕಾಲ ಇತ್ತು. ಅಂದಿನಿಂದ ಇಂದಿನ ತನಕ ಆ ಪರಿಸರದ ಮುಸ್ಲಿಮಿತರ ಬಂಧುಗಳು ಅದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಮಸೀದಿಯವರು ಕಟ್ಟಿಕೊಟ್ಟಿದ್ದಾರೆ, ಜಾಗ ಖರೀದಿ ಮಾಡಿಕೊಟ್ಟಿದ್ದಾರೆ, ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ, ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಂದಿಗೂ ಕೂಡ 14 ಶತಮಾನಗಳ ಕಾಲ ಕೂಡ ಆ ಮಸೀದಿಗೆ ಬೇಕಾದ ಇವತ್ತಲ್ಲಿ ಎಣ್ಣೆ ಅಗತ್ಯ ಇಲ್ಲದಿದ್ದರೂ ಕೂಡ ಆ ಪರಂಪರೆಯನ್ನು ಉಳಿಸುವುದಕ್ಕಾಗಿ ಅವರು ಎಣ್ಣೆಯನ್ನು ಕೊಡ್ತಾ ಇದ್ದಾರೆ. ಆ ತೆಂಗಿನ ಎಣ್ಣೆಯನ್ನು ಮಾರಾಟ ಮಾಡಿ ಒಂದು ತಿಂಗಳಿಗೆ 1,000 ರೂಪಾಯಿಗಳ ವರಮಾನ ಭಾರತದ ಮೊಟ್ಟ ಮೊದಲ ಮಸ್ಜಿದ್ ಆಗಿರುವ ಚೇರಮಾನ್ ಮಸ್ಜಿದ್ಗೆ ಇವತ್ತೂ ಕೂಡ ಲಭಿಸುವುದಾದರೆ ಆ ಉಜ್ವಲವಾದ ಪರಂಪರೆ ನಾವೇ ಕೈಬಿಡಬೇಕು? ನನ್ನ ಪ್ರೀತಿಯ ಹಿಂದೂ ಬಾಂಧವರೇ, ಎಲ್ಲರನ್ನೂ ಕೂಡ ಒಂದಾಗಿ ಕಾಣಲು ಜಗತ್ತಲ್ಲಿ ಆಹ್ವಾನ ಮಾಡಿದಂತಹ ಹಿಂದೂ ಧರ್ಮ ವಸುದೈವ ಕುಟುಂಬಕಂ ಅಂತ ಘೋಷಣೆ ಮಾಡಿ ಎಲ್ಲಾ ಮನುಷ್ಯರನ್ನು ಕೂಡ ಒಂದೇ ಕುಟುಂಬ ಅಂತ ಸಾರಿದ ಹಿಂದೂ ಧರ್ಮ. ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಎಲ್ಲರಿಗೂ ಕೂಡ ಕ್ಷೇಮ ಉಂಟಾಗಲಿ, ಎಲ್ಲರ ಸಂಕಟ ನೀಗಲಿ, ಎಲ್ಲರಿಗೂ ಆರೋಗ್ಯ ಉಂಟಾಗಲಿ ಎನ್ನುವ ಘೋಷಣೆಯ ಮೂಲಕ ಈ ನಾಡಿನಲ್ಲಿ ಎಲ್ಲರನ್ನೂ ಒಂದಾಗಿ ಕಾಣಲು ಆಹ್ವಾನ ಮಾಡಿದ ಆ ಸುಂದರವಾದ ಹಿಂದೂ ಧರ್ಮ. ಪ್ರೀತಿಯ ಸಹೋದರರೇ, ಕಾಡಿನಲ್ಲಿ ಒಬ್ಬ ಕಟುಕನಾದಂತಹ ಬೇಟೆಗಾರ ತನ್ನ ಅಂಬೆ ಬಿಲ್ಲು ಬಾಣಗಳ ಮೂಲಕ ಕ್ರೌಂಚಾಕಿಯನ್ನು ಉರುಳಿಸುವ ಪ್ರಯತ್ನ ಮಾಡಿದಾಗ ಆತನ ಕೈಯಿಂದ ಆ ಬಿಲ್ಲು ಬಾಣಗಳನ್ನು ತೆಗೆದು ದೂರಕ್ಕಿಸಲು ಮಾನಿಷಾದ ಹಾಡು ಹಾಡಿದ ವಾಲ್ಮೀಕಿ ಮಹರ್ಷಿ ಗಳಿಸಿದ ಹಿಂದೂ ಧರ್ಮ. ಅವನವನ ಆತ್ಮ ಸುಗತ್ತಿನಾಯ ಆಚರಿക്കുന്നವ ಅಪರನ ಸುಗತ್ತಿನಾಯವರೇನ. ಸ್ವಂತದ ಉಪಕಾರಕ್ಕಾಗಿ ಬಯಸುವ ಪತಿಯೊಬ್ಬರು ಕೂಡ ಸ್ವಂತಕ್ಕೆ ಬಯಸುವಂತದ್ದು ಉಳಿದವರಿಗೂ ಬಯಸಬೇಕು ಅಂತ ಹೇಳಿದ ಆ ಸುಂದರವಾದ ಬ್ರಹ್ಮಶ್ರೀ ನಾರಾಯಣನ ಬೋಧನೆ ಮಾಡಿದ್ದರಿಂದ ಆ ಧರ್ಮದಿಂದ ಇವತ್ತು ಮನುಷ್ಯರನ್ನು ಮಾಡಲು ನಮ್ಮ ಪ್ರೀತಿಯ ಹಿಂದೂ ಬಾಂಧವರು ತಯಾರಾದರೆ ಆ ತಯಾರಿಕೆಯಿಂದ ಈ ನಾಡಿನ ಸ್ವಾತಂತ್ರ್ಯ ಪಡೆದುಕೊಳ್ಳಲು ಸಾಧ್ಯ. ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಪವಿತ್ರವಾದ ಕುರಾನ್ನ ಸುಂದರವಾದ ಸಿದ್ಧಾಂತಗಳನ್ನ ಅಂಗೀಕಾರ ಮಾಡಿದ ಮುಸ್ಲಿಂ ಸಮುದಾಯ ಮುಂದೆ ಬಂದರೆ ಈ ನಾಡಿನ ಸೌಹಾರ್ದಗೊಳಿಸಲು ಸಾಧ್ಯ. ನಾನು ಈಗ ಹೇಳಿದ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ಕಾಣುವ ಹಿಂದೂ ಧರ್ಮದ ಸಿದ್ಧಾಂತಗಳು, ಆ ಸಿದ್ಧಾಂತಗಳನ್ನು ಅನುಸರಿಸಲು ಹಿಂದೂ ಬಾಂಧವರ ಮುಂದೆ ಬಂದರೆ ಉಜ್ವಲವಾದಂತಹ ಭಾರತವನ್ನು ಕಟ್ಟಿಕೊಳ್ಳಲು ಸಾಧ್ಯ. ವೈರಿಯನ್ನು ಕೂಡ ನೀನು ಪ್ರೀತಿಯಿಂದ ಕಾಣುವಂತೆ ಘೋಷಣೆ ಮಾಡಿದ ಯೇಸು ಕ್ರಿಸ್ತುವಿನ ಸಿದ್ಧಾಂತಗಳನ್ನು ಅನುಸರಿಸಲಿಕ್ಕೆ ಕ್ರಿಸ್ತು ಧರ್ಮದ ಅನುಯಾಯಿಗಳ ಮುಂದೆ ಬಂದರೆ ಉಜ್ವಲವಾದ ಒಂದು ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ಕೊನೆಯದಾಗಿ ಗೋಪಾಲಕೃಷ್ಣ ಅಡಿಗರ ಒಂದು ಮಾತಿನೊಂದಿಗೆ ನನ್ನ ರಾಜ್ಯೋತ್ಸವದ ಶುಭ ಸಂದೇಶವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸದ ಬೀಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸದ ಬೀಡೊಂದನು. ಹೊಸನೆತ್ತರು ಕುಟ್ಟಿ ಹಾರಿ ಹೋಗುವ ಮುನ್ನ, ಹರೇರಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಹೊಸದ ಬೀಡೊಂದನು ಅನ್ನುತ್ತಾ ಈ ನಾಡಿನಲ್ಲಿ ನನ್ನ ಭಾಷಣವನ್ನು ಆಲಿಸಿದ ಎಲ್ಲ ಸಹೋದರಿಗೂ ಕೂಡ ಗಣತಂತ್ರದ 61ನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ದೇಶ ಇನ್ನಷ್ಟು ಬಲಿಷ್ಠವಾಗಿ ಇನ್ನಷ್ಟು ಪ್ರಮುಖವಾಗಿ ನಾಳಿನ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿ ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತಿಗೆ ವಿರಾಮ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಜೈ ಹಿಂದ್, ಜೈ ಜೈ. ಕೃತಜ್ಞತೆಗಳು. ಬಹುಮಾನ್ಯರಾದ MSM ಜೈನಿ ಉಸ್ತಾದರವರು ಬಹಳ ಸುಂದರವಾಗಿ ನಾಡಿನ ಐಕ್ಯತೆಗೆ, ರಾಷ್ಟ್ರದ ಭದ್ರತೆಗೆ ಬೇಕಾಗಿ
ಶುಭ ಸಂದೇಶಗಳನ್ನು ನಮ್ಮೊಂದಿಗೆ ಹಂಚಿದ್ದಾರೆ. ಇದೀಗ ಎಲ್ಲರೂ ಎದ್ದು ನಿಂತು ನಮ್ಮ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ತೋರಿಕೊಂಡು